ಲೇಖ. ನಿಮ್ಮ ದೊಡ್ಡ ಮಗ ಆದಿತ್ಯನ ಜಾತಕ ಕನ್ನಡಿ ಇದ್ದಾಗಿದೆ. ಎಲ್ಲ ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಂತ? ಅವರ ಆಯುಷ್ ಇದ್ದಿದ್ದೇ ಅಷ್ಟು ಹೈಲೆ ಅವರೇ. ಅಲ್ಲೇ ಅವರೇ 3 ವರ್ಷದ ಹಿಂದೆಯೇ ನಿಮ್ಮ ಮಗನ ಆಯುಷ್ ಮುಗಿದೋಗಿದೆ. ಅವತ್ತೇ ಅವರು ಪ್ರಾಣ ಪಕ್ಷಿ ಹಾರೋಗಿದೆ. ನೋಡಿ, ದಯವಿಟ್ಟು ನನ್ನ ಗಂಡ ಇಲ್ಲ ಅನ್ನೋ ಮಾತನ್ನು ಮಾತ್ರ ಹೇಳಬೇಡಿ. ನನ್ನಿಂದ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅವರಿದ್ದಾರೆ ಅಂತ ನಾನು ನಂಬಿದ್ದೀನಿ. ನನಗೆ ನಂಬಿಕೆ ಇದೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ. ನನ್ನ ನಂಬಿಕೆನಲ್ಲಿ ಬದುಕಿರೋ ನನ್ನ ಗಂಡನ್ನ ನೀವು ಸಾಯಿಸಬೇಡಿ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅವ್ರೇನು ಬೇಕು ಅಂತ ಹೇಳ್ತಿದಾರ? ಜಾತಕದಲ್ಲಿ ಇರೋದನ್ನು ತಾನೇ ಹೇಳ್ತಿರೋದು. ಅವರನ್ನು ಯಾಕೆ ದೂಷಿಸ್ತೀರಿ? ಆದಿತ್ಯನಿಗೆ ಅಷ್ಟೇ ಆಯ್ಸಿದ್ದು ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಅನಿರು, ಪ್ಲೀಸ್, ನಿಮ್ಮ ಅಣ್ಣ ಎಲ್ಲೋ ಇದ್ದಾರೆ, ಬರ್ತಾರೆ, ಆ ನಂಬಿಕೆ ನನಗಿದೆ. ತೇಜು, ಒಂದು ನಿಮಿಷ ಸಮಾಧಾನ ಮಾಡ್ಕೊಂಡು ನಾ ಮಾತಾಡ್ತೀನಿ ಮಗು. ನೋಡಿ ಪುರೋಹಿತ್ರೆ, ಇದು ನಂಬಿಕೆ ಅಪನಂಬಿಕೆ ಪ್ರಶ್ನೆ. ದಯವಿಟ್ಟು ನಿಜ ಹೇಳಿ. ಇರೋದನ್ನು ಹೇಳ್ತಿದ್ದೀನಿ ಸರ್. ನಿಮ್ಮ ಮಗ ಬದುಕಿಲ್ಲ. ನೋಡಿ, ದಯವಿಟ್ಟು ಇನ್ನೊಂದ್ಸಲ ಹಾಗೆ ಹೇಳಬೇಡಿ. ಅಲ್ಲ, ನನಗೆ ಆ ರೀತಿ ಕನಸು ಯಾಕೆ ಬಿದ್ದಿದ್ದು ಹೇಳ್ತೀರಾ? ಆದಿತ್ಯ ಅವರಾಗಲೇ ತೀರ್ಕೊಂಡು 3 ವರ್ಷ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಅಂತರ್ಪಿಶಾಚಿಯಾಗಿ ಓಡಾಡ್ತಾ ಇದೆ. ಅದಕ್ಕೆ ಶಾಂತಿ ಸಿಗಬೇಕು ಅಂದರೆ ಕ್ರಿಯಾಕ್ರಮಗಳೆಲ್ಲ ಆಗಬೇಕು. ಅದನ್ನು ಎಚ್ಚರಿಸೋದಕ್ಕೆ ನಿಮಗೆ ಕನಸು ಬಿದ್ದಿದೆ. ದಯವಿಟ್ಟು ತಿಲತರ್ಪಣಾದಿಗಳನ್ನು ಆ ಆತ್ಮಕ್ಕೆ ಕೊಡೋದಕ್ಕೆ ಮೊದಲು ವ್ಯವಸ್ಥೆ ಮಾಡಿ. ನೀವು ನಿರ್ಲಕ್ಷ್ಯ ಮಾಡೋದಷ್ಟು ತೊಂದರೆ ನಿಮಗೆ ಜಾಸ್ತಿ. ಹೌದಾ? ನನ್ನ ಮಾತನ್ನು ನಾನು ಹೇಳಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿರೋದು. ನಾನು ಬರ್ತೀನಿ. ನಮಸ್ಕಾರ. ಸಮಾಧಾನ ಮಾಡ್ಕೊಂಡ್ಯಾ? ಕೇಳಿಸ್ಕೊಂಡ್ರೆ ಸತ್ತಿದೆ. ಕನಸನ್ನ ಯಾಕೆ ನಂಬಬೇಕು, ಕನಸನ್ನ ಯಾಕೆ ವಿಚಾರಿಸ್ಬೇಕು ಅಂತ ತಲೆಗೊಂದು ಪ್ರಶ್ನೆ ಮಾಡ್ತಿದ್ರಲ್ಲ, ಈಗ ಗೊತ್ತಾಯ್ತಾ ನಿಮ್ಗೆ? ಅಹಲ್ಯ, ನೋಡಿ, ಪುರೋಹಿತರು ಎಷ್ಟು ಚೆನ್ನಾಗೆಲ್ಲ ಹೇಳ್ಬಿಟ್ರು. ಜಾತಕದಲ್ಲ ಎಲ್ಲ ಗೊತ್ತಾಗುತ್ತಂತೆ. ಅದಕ್ಕೆ ಅನಿರುದ್ಧನ್ ಕನಸಲ್ಲಿ ಆದಿತ್ಯ ಬಂದಿರೋದು. ಇಲ್ಲಾಂದ್ರೆ ಅವನು ಯಾಕೆ ಬರ್ತಿದ್ದ ಹೇಳಿ? ಏನತ್ತೆ, ಆಗ್ಲೇ ಮಗ ಇಲ್ಲ ಅಂತ ಕನ್ವಿನ್ಸ್ ಆಗ್ಬಿಟ್ರ? ಹೇಗೆ ಮನಸ್ಸು ಬರುತ್ತೆ ನಿಮ್ಗೆ? ನೋಡಮ್ಮ, ನಂದು ತಾಯಿ ಮನಸ್ಸು. ನನ್ನೋ ನಿನ್ಗೆ ಹೇಗೆ ಗೊತ್ತಾಗುತ್ತೆ ಹೇಳು? ನೀನಾದ್ರೆ ನನ್ನ ಮಗನ ಜೊತೆಲಿ 2 ವರ್ಷ ಸಂಸಾರ ಮಾಡಿದ್ಯಾ. ಆದ್ರೆ ನಾನು ಅವನನ್ನ 30 ವರ್ಷ ಸಾಕಿದ್ದೀನಮ್ಮ. ನನ್ನೋ ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಹೇಳು? ಇಷ್ಟು ವರ್ಷ ನನ್ನ ಮಗ ಬರ್ಲಿ ಅಂತ ಕಾದೆ. ಆದ್ರೆ ವಿಧಿಯಾಟ ಬೇರೆನೇ ಇದೆ. ನನ್ನ ಮಗ ಹೋಗ್ಬಿಟ್ಟ. ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಟ್ಟ. ಅಹಲ್ಯ, ಪ್ಲೀಸ್ ಸಮಾಧಾನ ಮಾಡ್ಕೋ ಅಹಲ್ಯ. ಸತ್ತಿದೆ. ಇಷ್ಟು ವರ್ಷ ಬರ್ದೇ ಇರೋ ಮಗ ಈಗ ಬರ್ತಾನ? ಹೇಳಿ ಸತ್ತಿದೆ, ನಿಮ್ಮ ಮಗನ ಆತ್ಮ ಅಂತರ್ಪಿಶಾಚಿಯಾಗಿ ಓಡಾಡ್ತಿದ್ರೆ ನಿಮ್ಮ ಮನ್ಸಿಗೆ ಸಮಾಧಾನ ಇರುತ್ತಾ? ನಮ್ಮ ಮಗನ್ಗೆ ಸದ್ಗತಿ ಕೊಡೋದು ನಮ್ಮ ಕರ್ತವ್ಯ.
ಅವನು ಹೋಗಿ 3 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ಕ್ರಿಯಾಕರ್ಮನ ಮುಗಿಸ್ಬಿಡೋಣ. ಅತ್ತೆ ಪ್ಲೀಸ್, ಇದು ಯಾವುದ್ರ ಅಗತ್ಯನೂ ಇಲ್ಲ. ಆದಿತ್ಯ ಇಲ್ಲ ಅಂತ ನಾನು ಕನ್ವಿನ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದಿತ್ಯ ಇಲ್ಲ ಅಂತ ಡಿಕ್ಲೇರ್ ಮಾಡಿ ನನ್ನನ್ನು ಇನ್ನಷ್ಟು ಹರ್ಟ್ ಮಾಡಬೇಡಿ. ಈ ತಿಥಿ ಶ್ರಾದ್ದ ಯಾವುದು ಬೇಡ ಅತ್ತೆ. ಈ ಅತಿರೇಕಗಳೆಲ್ಲ ಯಾಕೆ? ನನಗೂ ಬೇಕಿಲ್ಲಮ್ಮ ತೇಜಸ್ವಿನಿ. ಆದರೆ ಅದ್ಯಾವುದನ್ನು ಮಾಡ್ತಿದ್ರೆ ಅವನ ಆತ್ಮ ಅಶಾಂತಿಯಿಂದ ಅಲ್ದಾಡ್ತಿರುತ್ತೆ. ಅವಾಗ ನಂಗೆ ಸಮಾಧಾನ ಇರುತ್ತಾ ಹೇಳು? ಅದಕ್ಕೆ ಈ ಕೆಲಸ ಆಗ್ಲೇಬೇಕು. ಬೇಡ ಅತ್ತೆ ಪ್ಲೀಸ್. ಅನಿಸುತ್ತದೆ ಹಾಗೆ ಮಾಡ್ತಿದ್ರೆ ನನ್ನ ಮನಸ್ಸು ಸಮಾಧಾನವಾಗಿರೋದಿಲ್ಲ. ನೋಡಿ, ತೇಜಸ್ವಿನಿಗೆ ನೀವೇ ಕನ್ವಿನ್ಸ್ ಮಾಡಿ ಪುರೋಹಿತರ ಹತ್ರ ಹೇಳಿ ತರ್ಪಣ ಬಿಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ಮನ್ಸು ಕಷ್ಟ ಆದ್ರೂ ಈ ಕೆಲಸ ಮಾಡಲೇಬೇಕು. ಥ್ಯಾಂಕ್ಸ್ ಪುರೋಹಿತ್ರೆ. ಅನಿರುದ್ಧ ಅವರೇ, ನನ್ನ ಕೈಲಿ ಸುಳ್ಳು ಹೇಳಿಸ್ಬಿಟ್ರಲ್ಲ. ಸುಮ್ಮನೆ ಸುಳ್ಳು ಹೇಳಿಸಿಲ್ಲ ಪುರೋಹಿತ್ರೆ. ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಸುಳ್ಳು ಹೇಳಿಸಿದ್ದೀನಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ನೀವು ಹೇಳಿರೋದು ಒಂದು ಸುಳ್ಳು, ಅದು ಒಂದು ಮದುವೆ ಮಾಡೋಕ್ಕೆ. ಮದುವೆ ಮಾಡೋಕ್ಕ? ನಮ್ಮ ಅತ್ತಿಗೆ ನೋಡಿದ್ರಲ್ಲ, ನಮ್ಮ ಅಣ್ಣ ಬರ್ತಾ ಇಲ್ಲ, ಅವ್ರ ಮದುವೆ ಆಗಲ್ಲ. ಅದಕ್ಕೆ ನಿಮ್ಮ ಕೈನಲ್ಲಿ ಸುಳ್ಳು ಹೇಳಿಸಿದ್ದು. ನೀವು ಹೇಳೋ ಸುಳ್ಳಿಂದ ಅವ್ರೀಗ ಮದುವೆ ಮಾಡ್ಕೋತಾರೆ. ಹೌದಾ? ಸುಮ್ಮನೆ ಸುಳ್ಳು ಹೇಳಿ ಅಂತೀನ? ತೋಳಿ ಅನಿರುದ್ಧ ಅವರೇ, ಏನಿದೆಲ್ಲ? ನಿಮ್ಮ ಕೈನಲ್ಲಿ ಸುಳ್ಳು ಹೇಳಿಸಿದ್ದಕ್ಕೆ ಇಟ್ಕೊಳ್ಳಿ. ಒಂದು ಮದುವೆ ಮಾಡಿಸಿದ ಪುಣ್ಯ ನಿಮಗೆ ಸಿಗುತ್ತೆ. ಹಾಗಿದ್ರೆ ಸಂತೋಷ. ನೋಡಿ, ಈ ವಿಷಯ ನಮ್ಮಲ್ಲೇ ಇರಲಿ, ಎಲ್ಲೂ ಬಾಯಿ ಬಿಡೋಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ. ಸರಿ, ಹೊರಡಿ.
ಇಳಿಸಪ್ಪ ಅವ್ನಿಗೆ, ಎತ್ಕೊಳಪ್ಪ. ಯಾಕೆ ಹಿಡಿದೆ ನೀನು ನೀರಿಗೆ? ಮೇಲ್ ಕಟ್. ನಿಧಾನ ಕರ್ಕೊಂಬ. ಬಾ ಬಾ ಬಾ, ನಿಧಾನ ಕರ್ಕೊಂಡು ಬಾಪ್ಪ. ಯಾಕಪ್ಪ ಎಣಿಲಿಕ್ಕೆ ಹೋದೆ ನೀನು ನೀರಿಗೆ? ಬಾ, ನಿಧಾನ ನಿಧಾನ, ಸರಿ ಸರಿ ಸರಿ, ಬನ್ನಿ. ಯಾಕೆ ನೀರಿಗೆ ಯಾಕೆ ಹಿಡಿದೆ ನೀನು? ಅದು ದೋಣಿ ಮುಳುಗೋಯ್ತು. ದೋಣಿ ಮುಳುಗೋದ್ರೆ ಏನಂತೆ, ಇನ್ನೊಂದು ದೋಣಿ ಮಾಡಿ ಬಿಟ್ರಾಯ್ತು. ಅದು ಮುಳುಗೋಗುತ್ತೆ. ಯಾಕೆ ಮುಳುಗೋಗತ್ತೆ? ಅದು ನೀರು ಪ್ರವಾಹ. ನೀರು ಪ್ರವಾಹ? ಹಾಂ, ಹೇಳು. ಅದು ನದಿ. ನೀನೇನಾದರೂ ದೋಣಿಲಿ ಪ್ರಯಾಣ ಮಾಡ್ತಾ ಇದೀಯಾ? ಯಾಕಂದ್ರೆ ನೀನು ಸಿಕ್ಕಿದ್ದೇ ನದಿ ದಡದಲ್ಲಿ. ನಿನಗೆ ಯಾರೋ ತಲೆಗೆ ಹೊಡೆದು ಆ ನದಿ ಹತ್ರ ಹಾಕಿದ್ರು. ಯಾರು ನಿನ್ನ ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ದು ನೆನಪು ಮಾಡ್ಕೋ. ನಿನ್ನನ್ನು ದ್ವೇಷ ಮಾಡೋರು ಯಾರು? ಗೊತ್ತಿಲ್ಲ. ನೀನು ಸಿಕ್ಕಾಗ ಏನಂದ್ರೇನು ನೆನಪಿರಲಿಲ್ಲ. ಈಗ 3 ವರ್ಷದ ನಂತರ ಒಂದೊಂದೇ ನೆನಪು ಮರುಕಳಿಸ್ತಾ ಇದೆ. ನಿನ್ನ ಸಂಬಂಧಿಕರು ಯಾರಾದರೂ ನಿನಗೆ ನೆನಪಾಗ್ತಾರಾ? ಗೊತ್ತಿಲ್ಲ. ಏನು ಕೆಲಸ ಮಾಡ್ತಾ ಇದ್ದೆ ನೀನು? ನೆನಪಾಗ್ತಾ ಇಲ್ಲ. ಸರಿ, ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಎಲ್ಲ ನೆನಪಾಗತ್ತೆ. ಊಟ ಮಾಡಿದೀಯಾ? ಇಲ್ಲ. ಬಾ, ಊಟ ಮಾಡೋಣ, ನಡಿ. केशवाय स्वाहा, नारायणाय स्वाहा, माधवाय स्वाहा, गोविंदाय नमः, विष्णुवे नमः, मधुसूदनाय नमः, तिरुक्कुराय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः. पवित्रं दत्वा पवित्रंते अहं. ನಿಮ್ಮ ಹೆಸರು ಹೇಳ್ಕೊಳ್ಳಿ, ಗೋತ್ರ ಹೇಳ್ಕೊಳ್ಳಿ. मम पुत्राणां पिण्डप्रदानं करिष्ये. ಪುತ್ರಾನಾಂ ಹೆಸರು ಹೇಳ್ಕೊಳ್ಳಿ, ಗೋತ್ರ ಹೇಳ್ಕೊಳ್ಳಿ, ಇಟ್ಬಿಡಿ. ಪುತ್ರಾನಾಂ ಪಪುತ್ರಾನಾಂ ಎರಡು ಹೆಸರು ಹೇಳ್ಕೊಳ್ಳಿ. महापितामह पिंड प्रदान करिष्ये. पिंडोपरि तिलोदकं करिष्ये. पिंडोदकरि तिलोदकं करिष्ये. यवोदकं करिष्ये. यवोदकं करिष्ये. गन्धद्वारान्द्राधिष्ठान्द्र ईश्वरी सर्वभूतात् पुष्पं समर्पयामि. पिंडोपरि पुष्पं समर्पयामि. कर्पूरनीराजनं समर्पयामि. पुनर्नमस्कारं कृत्या
कालाय नमः कलविकरणाबलप्रमथनाय नमः मनोन्मनाय नमः अघोरोभ्योऽथ घोरघोरोभ्यः सर्वेभ्यः नमस्ते अस्तिरूपेभ्यः विष्णुपदारकाले शिष्टारं समर्पयामि नमस्कारं आशीर्वादं समर्पयामि ओम भू ओम भो हं जन हम तप ओम तत्सवितुर्वरेण्यं भर्गो देवस्य धीमहि धियो न प्रचोदयात् पूर्णैराजं पिण्डोपरि नमस्कारं करिष्ये पिण्डोपरि नमस्कारं करिष्ये पिण्डप्रदायकल उत्तिष्ठपिण्डमादीयतां समीपत्रप्रमाणेन उत्तिष्ठपिण्डमादीयतां पिण्डोपरि तिलोदकं करिष्ये ಜಾನು, ಮಗ ಇಲ್ಲ ಅಂತ ಮಾವ ಹೇಗೆ ಕನ್ವಿನ್ಸ್ ಆಗಿ ಕ್ರಿಯಾಕರ್ಮಗಳನ್ನು ಮುಗಿಸ್ತಾ ಇದ್ದಾರೆ. ಒಂದ್ ವೇಳೆ ಇವ್ರ ಮಗ ಬದುಕಿದ್ರೆ ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಜಾನು? ಇಷ್ಟು ಅರ್ಜೆಂಟ್ ಏನಿತ್ತು ಇವ್ರಿಗೆ? ಯಾರೋ ಹೇಳಿದ್ರಂತೆ, ಅದಕ್ಕೆ ಇವರು ತಿಥಿ ಮಾಡಿ ಕತೆ ಮುಗಿಸ್ಕೊಳ್ತಿದ್ದಾರೆ. ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದು ಬೇಡವಾ? ತೇಜು, ಮಾತಾಡಬೇಡಿ ನೀವು. ನಿಮ್ಗೀಗ ಸಮಾಧಾನ ಆಯ್ತಾ? ನಿಮ್ಮ ಮಗನ ಸ್ವರ್ಗ ಕಳಿಸಿ ನನ್ನೆಲ್ಲ ನರಕಕ್ಕೆ ತಳ್ಬಿಟ್ರಿ. ಈಗ ಸಂತೋಷ ಪಡಿ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ಅನಿವಾರ್ಯ ಆಗಿತ್ತು. ಅನಿವಾರ್ಯತೆ ನಿಮಗಿತ್ತು, ಅನಿರೋಧ್ ನನಗಲ್ಲ. ನಿಮಗಿದೆಲ್ಲ ಬೇಕಾಗಿತ್ತು. ಈ ತಿಥಿ ಶ್ರಾದ್ದ ಎಲ್ಲ ನಿಮಗ್ ಬೇಕಾಗಿತ್ತು, ಮಾಡ್ಕೊಂಡ್ರಲ್ಲ. ನಿಮ್ಗಳ ಹತ್ರ ಮಾತಾಡೋಕ್ಕೂ ನಂಗೆ ಅಸಹ್ಯ ಅನ್ಸುತ್ತೆ.